ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೇ, ಅಭಿನವ ಭಕ್ತಿ ಮಾರ್ಗಂ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಯಾವಾಗ ಈ ವಿಡಿಯೋನ ಶೇರ್ ಮಾಡ್ತೀರಾ ಎಲ್ಲರಿಗೂ ಕೂಡ ವಿಚಾರ ತಲುಪುತ್ತೆ. ಹಾಗಾಗಿ ಇವತ್ತಿನ ವಿಚಾರ ಏನೆಂದರೆ, ಮುಖ್ಯವಾಗಿರತಕ್ಕಂತಹ ವಿಚಾರ, ಅಶ್ವಿನ ನಕ್ಷತ್ರದಿಂದ ಹಿಡಿದು ರೇವತಿ ನಕ್ಷತ್ರದವರೆಗೆ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಒಂದೊಂದು ದೇವಾಲಯ ಇರುತ್ತೆ. ಅದಕ್ಕೆ ಆಗಿರತಕ್ಕಂತಹ ದೋಷ ಪರಿಹಾರಕ್ಕೆ ಒಂದು ದೇವಾಲಯ ಇರುತ್ತೆ. ಹಾಗಾಗಿ ಇವತ್ತಿನಿಂದ 27 ದಿನ ನಕ್ಷತ್ರಗಳ ಬಗ್ಗೆ ಸವಿಸ್ತಾರವಾಗಿ ಯಾವ ದೇವಸ್ಥಾನಕ್ಕೆ ಹೋದರೆ ಯಾವ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರ ದೋಷ ಪರಿಹಾರಕ್ಕೆ ಪಿರವಿ ಮಾರುಂಡೀಶ್ವರರ್ ಅಂತ ಹೇಳ್ತೀವಿ. ತಮಿಳುನಾಡಲ್ಲಿ ಇರತಕ್ಕಂಥದ್ದು ತಿರುತ್ತರೈ ಪೂಂಡಿ, ತಿರುಚಿಗೆ ತುಂಬ ಹತ್ತಿರ ಆಗುತ್ತೆ. ಇಲ್ಲಿ ತುಂಬ ವಿಶೇಷವಾಗಿರತಕ್ಕಂಥ ದೇವಸ್ಥಾನ. ಇಲ್ಲಿ ಆ ಒಂದು ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ, ಬೃಹನ್ನಾಯಿಕ ಸಮೇತ ಪಿರವಿ ಮಾರುಂಡೇಶ್ವರರ್ ದೇವಸ್ಥಾನ ಇರುತ್ತೆ. ತುಂಬ ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಇದೆ. ಇಲ್ಲಿ ಯಾವ ಯಾವ ದೋಷಗಳ ಪರಿಹಾರ ಅಂದರೆ, ಕರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅಂದರೆ ಜನ್ಮದಿಂದ ಹಿಡಿದು ಮರಣದವರೆಗೆ ಏನೇನು ನಾವು ಕರ್ಮಗಳು ಮಾಡಿರ್ತೀವೋ ಇದೆಲ್ಲವೂ ಕೂಡ ಪರಿಹಾರ ಆಗುವಂಥ ಒಂದೇ ಒಂದು ಏಕೈಕ ಕ್ಷೇತ್ರ ಅಂದರೆ ಈ ಒಂದು ಪಿರವಿ ಮಾರುಂಡೇಶ್ವರರ ದೇವಸ್ಥಾನ. ಇಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಅಂದರೆ ನೋಡಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಂತರ ಸಂಸಾರಕ್ಕೆ ಅಂದರೆ ವಿವಾಹ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ನಾನು ಹೇಳಿದ್ದೀನಿ, ಕರ್ಮ, ನಾವೇನು ಕರ್ಮಗಳು ಮಾಡ್ತಾ ಇದ್ದೀವೋ ಕರ್ಮಕ್ಕೆ ಯಾವುದೇ ಪರಿಹಾರ ಇಲ್ಲ. ಆದರೆ ಈ ಕರ್ಮಕ್ಕೆ ಪರಿಹಾರ ಸಿಗುವಂಥ ಒಂದೇ ಒಂದು ಏಕೈಕ ದೇವಸ್ಥಾನ ಅಂದರೆ ಈ ಒಂದು ಪಿರವಿ ಮಾರುಂಡೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಆಗುತ್ತೆ. ಅಂದರೆ ಮೋಕ್ಷ ಅಂತ ಹೇಳ್ತೀವಿ, ಮೋಕ್ಷ ಕೂಡ ಸಿಗುವುದು ಈ ಒಂದು ದೇವಸ್ಥಾನ ಪೂಜೆ ಮಾಡಿದ್ರೆ ಮಾತ್ರ. ಯಾವಾಗ ಪೂಜೆ ಮಾಡಬೇಕು ಅಂದರೆ, ಅಶ್ವಿನಿ ನಕ್ಷತ್ರ ಬರಬೇಕು. ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿರಿದ್ರೆ ಇನ್ನೂ ಉತ್ತಮವಾಗಿರತಕ್ಕಂಥದ್ದು. ಹಾಗಾಗಿ ಆ ಅಶ್ವಿನಿ ನಕ್ಷತ್ರ ಯಾವಾಗ ಬರುತ್ತೋ ನಿಮ್ಮದು ಕೂಡ ಅಶ್ವಿನಿ ನಕ್ಷತ್ರ ಆಗಿರಬೇಕು. ಇಂಥವ್ರು ಏನು ಮಾಡಬೇಕು, ಅದೇ ದಿನ ಬೆಳಗ್ಗೆ 8 ಗಂಟೆ ಒಳಗಡೆ ಅಲ್ಲಿ ಹೋಗಿ ರುದ್ರಾಭಿಷೇಕ, ಅಲ್ಲಿ ವಿಶೇಷವಾಗಿರತಕ್ಕಂಥದ್ದು ಜೇನುತುಪ್ಪ ಮತ್ತು ಹಾಲು ವಿಭೂತಿಯಿಂದ ಅಭಿಷೇಕವನ್ನು ಮಾಡ್ತಾರೆ. ಅಲ್ಲೋಗಿ ಅಭಿಷೇಕವನ್ನು ಮಾಡಿಕೊಂಡು ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ. ಖಂಡಿತ ನಿಮ್ಮ ಕರ್ಮ ಎಲ್ಲವೂ ಕೂಡ ದೂರ ಆಗಿ ಉತ್ತಮವಾದ ಫಲಗಳನ್ನು ಕಂಡು ಬರುತ್ತೆ ನಿಮಗೆ. ವಿಶೇಷವಾಗಿರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶುಭಂ ಭೂಯಾತ್.